ವೀಕ್ಷಕರೇ, ಪಾಟೀಲ್ ಯುಜಲರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೂರು ಇಲ್ಲದ ಅಜ್ಜಿಗೆ ಸ್ವಂತ ಖರ್ಚಿನಲ್ಲಿ ಸೂರು ಒದಗಿಸಿ ಮಾನವೀಯತೆ ಮೆರೆದ ಭೀಮಣ್ಣ ನಾಯಕ ಕಾಚಾಪುರ. ಸುದ್ದಿ ಫಲಶ್ರುತಿ. ಮಸ್ಕಿ ತಾಲೂಕಿನ ತುಗ್ಗಲದಿನ್ನಿ ಗ್ರಾಮದ ರಂಗಮ್ಮ ಅಜ್ಜಿ ಸೂರು ಇಲ್ಲದ ಮನೆಯಲ್ಲಿ ವಾಸ ಮಾಡುವ ಸುದ್ದಿಯನ್ನ 15 ದಿನಗಳ ಹಿಂದೆ ಪ್ರಸಾರ ಮಾಡಲಾಗಿತ್ತು. ನಂತರ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮುಖಂಡರು ಸುದ್ದಿ ಬೆನ್ನಲ್ಲೇ ಸೂರು ಒದಗಿಸುವ ಭರವಸೆ ಕೊಟ್ಟರು. ಆದರೆ ರಂಗಮ್ಮ ಅಜ್ಜಿಯು ಬಿರು ಬಿಸಿಲಿನಿಂದ ಅಜ್ಜಿ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಆಗ ಸುದ್ದಿ ಅರಿತ ಭೀಮಣ್ಣ ನಾಯಕ ಕಾಚಾಪುರ ಏಕಾಏಕಿ ತುಗ್ಗಲದಿನ್ನಿ ಅಜ್ಜಿ ಮನೆಗೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಮನೆಯ ನಿರ್ಮಾಣ ಚಟುವಟಿಕೆ ತ್ವರಿತಗತಿಯಲ್ಲಿ ಕೆಲಸ ಮಾಡಿ ವಾರದೊಳಗೆ ಸ್ವಂತ ಹಣ ಖರ್ಚು ಮಾಡಿ ಮನೆ ನಿರ್ಮಿಸಿ ಸುಣ್ಣ ಬಣ್ಣ ಹಚ್ಚಿ ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಮಹರ್ಷಿ ವಾಲ್ಮೀಕಿ ಫೋಟೋದೊಂದಿಗೆ ತೋರಣ ಕಟ್ಟಿ ಪೂಜೆಯೊಂದಿಗೆ ಹಾಲು ಉಕ್ಕಿಸಿ ನೂರಾರು ಜನರಿಗೆ ಊಟ ಬಡಿಸಿ ರಂಗಮ್ಮ ಅಜ್ಜಿಗೆ ಮನೆ ಒಪ್ಪಿಸಿ ಮಾನವೀಯತೆ ಮೆರೆದರು. ನೆರೆದ ಜನರು ಭೀಮಣ್ಣ ನಾಯಕ ಕಾರ್ಯ ಶ್ಲಾಘಿಸಿದರು. ಆಗ ಅಜ್ಜಿ ಭೀಮಣ್ಣ ನಾಯಕನಿಗೆ ಸನ್ಮಾನಿಸಿ ಮಾತನಾಡಿ, ನೀನು 100 ಕಾಲ ಸುಖವಾಗಿ ಬದುಕಿ ಬಾಳಪ್ಪ ಎಂದು ಹೇಳಿದ ಮಾತು ನೋಡುಗರು ಹರ್ಷರಾದರು. ಆದರೆ ಸ್ಥಳೀಯ ಜನಪ್ರತಿನಿಧಿ, ಅಧಿಕಾರಿ, ಮುಖಂಡರು ನೀಡಿದ ಭರವಸೆಯಾಗಿಯೇ ಉಳಿಯಿತು. ಸೌಜನ್ಯಕ್ಕಾದರೂ ಅಜ್ಜಿಯನ್ನ ಭೇಟಿ ನೀಡದಿರುವುದು ಜನರ ಆಕ್ರೋಶಕ್ಕೆ ಕಾರಣರಾದರು. ಪೊಂಗಲಾಂಗಮದನ ಪುಂಗದೇವ ಪುಂಗವ ಪುರಂದರ ಶಂಕರಗೆ ಶಂಕರಲಿಂಗದೇವಿ ಅಲ್ಲಿ ಹೋಗಿ ಒಳಗೆ ಹೋಗಿ ಅಲ್ಲಿ ಫೋಟೋ ನಮಸ್ಕಾರ ಮಾಡಿ ಒಳಗ ಸರಿ ನಮ್ಮ ಖುಷಿ ಇದೆ ಇವತ್ತು. ಖುಷಿ ಇಲ್ಲ ಮನೆಯೆಲ್ಲ ರೆಡಿ ಆಯ್ತಾ? ರೆಡಿ ಆಗ್ಯಾವ. ಮನೆ ಯಾರು ಮಾಡಿದ್ರಮ್ಮ? ಕಾಚಾಪುರ ಭೀಮಣ್ಣ ನಾಯಕ ಮಾಡ್ಯಾನ. ಮಾಡಿದ. ಏನು ಭಾಳ ಖುಷಿ ಇದೆ ಇವತ್ತು? ಅವ್ ಭಾಳ ಖುಷಿ ಆಗೀನಿ. ಹಾಂ. ಭೀಮಣ್ಣವ್ರು ಏನು ಹೇಳ್ತೀವಿ? ಏನು ಹೇಳಂದಿ? ಅವ್ರಿಗೆ ಪುಣ್ಯವ ಬರಲ್ಲ ಅಂದೆ. ಮತ್ತೇನು ಹೇಳ್ತಮ್ಮ? ಯಾಕಂದ್ರೆ ಪಾಪ ಕಷ್ಟಪಟ್ಟ ತಬತ ಕಟ್ಸಾನ, ಯಾರದು ಸಹಾಯ ಸಹಕಾರ ಇಷ್ಟೆಲ್ಲ ಕಷ್ಟಪಟ್ಟು ಈ ಊರಲ್ಲ ಮಾತಾಡ್ಯಾರ, ಆದ್ರೆ ನಾವು ತಲೆಗೆ ಹಾಕಿಂದಿಲ್ಲ ಅದನ್ನ. ಯಾಕಂದ್ರೆ ಭೀಮಣ್ಣ ಈ ಊರಲ್ಲ, ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರಿಂದ ಬಂದು ದಿನ 8 ಆಳು ಕರ್ಕೊಂಡ್ಬಂದು ಮನೆ ಕಟ್ಟಾನ. ಇದಕ್ಕೆ ಎಷ್ಟು ಖುಷಿ ಪಡ್ತೀವಿ, ಏನು ಹೇಳ್ತು ಕೊನೆಗೆ ಮತ್ತೆ? ಯಾರು ಮಾಡಿಲ್ಲ, ನನ್ನ ಕಾಚಾಪುರದ ಭೀಮಣ್ಣ ನಾಯಕ ಮಾಡ್ಯಾನ. ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ನಾವು ಆಲಾಪುರ ಗ್ರಾಮ ಪಂಚಾಯತಿ ತುಗ್ಗಲದಿನ್ನಿ ಗ್ರಾಮದಲ್ಲಿದ್ವಿ. ಕಾರಣೇನಪ್ಪ ಅಂದರೆ ಕಳೆದ 15-20 ದಿನಗಳಿಂದ ಸೂರ್ಯಲ್ ಅಂತಕ್ಕಂಥ ಒಂದು ಸುದ್ದಿ ಮಾಡಿದ್ವಿ. ಆ ಸುದ್ದಿಗೆ ಸಹಕರಿಸತಕ್ಕಂಥ ಕಾಚಾಪುರ ಭೀಮಣ್ಣವರು ಸ್ವತಃ ಇವತ್ತು ತಮ್ಮ ಖರ್ಚಿನಿಂದ ಅಂದಾಜು 60-70 ಸಾವಿರ ಖರ್ಚು ಮಾಡಿ ಇವತ್ತು ಅಜ್ಜಿಗೆ ಇವತ್ತು ಯಾವುದೇ ರೀತಿ ಇರ್ತಕ್ಕಂಥ ಒಂದು ಯಾರದ ಒಂದು ಸಹಾಯ ಸಹಕಾರ ಸ್ವಂತ ಖರ್ಚಿನಿಂದ ಇವತ್ತು ಏನು ಮಾಡಿರಪ್ಪ ಅಂದರೆ ಅಜ್ಜಿಗೆ ಒಂದು ಸಹಾಯ ಒಂದು ಮನೆ ಮಾಡಿಕೊಟ್ಟು ಇವತ್ತು ಮನುಷ್ಯತ್ವ ಮಾನ್ಯತೆ ಮೇಲಿರ್ತಕ್ಕಂಥ ಕಾಚಾಪುರ ಭೀಮಣ್ಣವರಿಗೆ ಅಂತ ಒಂದು ಕಾರ್ಯ ಮಾಡಿರ್ತಕ್ಕಂಥ ಭೀಮಣ್ಣವರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳು, ಅಭಿನಂದನೆಗಳು. ಇದುವರೆಗೆ ಸುದ್ದಿ ಮಾಡಿ 20 ದಿನ ಆಯಿತು. ಸುದ್ದಿ ಆದ್ರೂ ಕೂಡ ಇದುವರೆಗೆ ಯಾವ ಜನಪ್ರತಿನಿಧಿ ಬರಲ್ಲ, ಮತ್ತು ಈ ಒಂದು ಪಂಚಾಯತಿ ಮಟ್ಟದ ಇರ್ತಕ್ಕಂಥ PDO ಬರಲ್ಲ, ಮತ್ತು ಆಲಾಪುರ ಗ್ರಾಮ ಪಂಚಾಯತ್ ಅನೇಕ ಮುಖಂಡರದಾರ. ಇದೇ ಊರಿಗೆ ಅನೇಕ ಇರ್ತಕ್ಕಂಥ ಕಾಣಿಕೆ ಕೊಟ್ರ, ದೇಣಿಗೆ ಕೊಟ್ರೆ, ಆದರೆ ಯಾರು ಬರಲ್ಲ. ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ಬೋದಲ್ಲ? ನನ್ನ ಉದ್ದೇಶ ಏನಂತಂದ್ರ ಬದಲಾವಣೆ ಆಗ್ಬೇಕು ಜನ. ಯಾಕಂದ್ರ ನಾವು ಏನಂದ್ರೆ ದೇವ್ರು ಮಾಡಿದಾಗ ಲಕ್ಷಾನುಗಟ್ಲೆ ಕೋಟಿಗಟ್ಲೆ ಖರ್ಚು ಮಾಡಿ ಮನಿಗೆ 1,000-2,000 ಪಟ್ಟಿ ಹಾಕ್ತಿವಿ. ಒಂದು ಊರು ದೇವ್ರು ಮಾಡಿದ್ವಿ. ಒಬ್ಬರು ಆ ಪರಿಸ್ಥಿತಿಯಲ್ಲಿ ಅದರ ಅಂದಾಗ ಮನುಷ್ಯಾಗ 100 ಹಾಕಿದ್ರೆ ಅದು ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಮನುಷ್ಯರಿಗೆ ಎಲ್ಲರಿಗೂ ಪರಿವರ್ತನೆ ಆಗ್ಬೇಕು, ನಮ್ಮವ್ರ ತಿಳುವಳಿಕೆ ಬರ್ಬೇಕು, ತಿಳ್ಕೊಂಡು ಇನ್ನಾದ್ರೂ ಮುಂದ ನಡೀಲಿ ಅಂತ ಹೇಳ್ತೀವಿ. ಕೆಲವೊಬ್ರು ಅಧಿಕಾರಿಗಳಾಯ್ತು, ಸಂಬಂಧಪಟ್ಟವ್ರ ಲೀಡರ್ ಆಗಿರ್ಬೋದು, ಅಧಿಕಾರಿಗಳು ಇರ್ಬೋದು, ಯಾರು ಬಂದಿಲ್ಲ. ಈಗ ನನ್ನ ಉದ್ದೇಶ ಏನಂತಂದ್ರ, ನನಗೂ ಒಂದು ಅಕ್ಷರ ಜ್ಞಾನ ಇಲ್ಲ, ಓದಾಕ್ ಬರಲ್ಲ, ಬರೆಯಕ್ ಬರಲ್ಲ, ಏನ್ ಸಾಲಿಗೆ ಹೆಸರು ನಚ್ಚಿಲ್ಲ, ಅನ್ಎಜುಕೇಟೆಡ್. ಬಟ್ ನನಗ್ ತಿಳಿದಿರೋ ಉದ್ದೇಶ ಏನಂದ್ರ, ಹುಟ್ಟು ಉಚಿತ, ಸಾವು ಖಚಿತ. ಸತ್ಯ ಸಾಯ್ತೀವಿ, ಹುಟ್ಟಲ್ಲ. ಏನಾದ್ರೂ ಒಂದು ಸಾಧನೆ ಇರ್ಬೇಕು ಸಮಾಜಕ್ಕೆ. ಸಮಾಜ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸಮಾಜಕ್ಕೆ ನಾವೇನ್ ಕೊಡ್ತೀವಿ ಅನ್ನೋದು ಮುಖ್ಯ. ಅಜ್ಜಿಗೆ ಸೂರನ್ನ ನಿರ್ಮಿಸಿ ಕೊಟ್ಟಿದ್ದಾರೆ. ಬನ್ನಿ ಅವರು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ ಸರ್. ನಮ್ಮ ಸುದ್ದಿಗೆ ಸ್ಪಂದಿಸಿ ಕೂಡಲೇ ಈ ಅಜ್ಜಿಗೆ ಸೂರು ನಿರ್ಮಿಸಿ ಕೊಟ್ಟಿದ್ದೀರಿ. ಏನ್ ಹೇಳಿ ಬಯಸ್ತೀರಿ ಸರ್? ಏನಿಲ್ಲ, ನಮ್ದು
ಸುಮಾರು ಒಂದು 20 ವರ್ಷದಿಂದ ಸಮಾಜ ಸೇವೆ ಮತ್ತೆ ಚಲನಚಿತ್ರದಲ್ಲಿ ಕೆಲಸ ಮಾಡ್ತೀನಿ. ನಾನೇನು ಕಾಂಟ್ಯಾಕ್ಟರ್ ಅಲ್ಲ, ಮತ್ತೆ JDP ಮೆಂಬರ್ ಅಲ್ಲ, DP ಅಲ್ಲ. ಸಮಾಜ ಹೋರಾಟಗಾರ ಮತ್ತೆ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ. ತಾವು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯ, ಯಾಕಂದ್ರೆ ಹಳ್ಳಿಗಳಲ್ಲಿ ಏನಾಗ್ತದ ಘಟನೆ ಅನ್ನೋದು ಇವತ್ತು ಸಂಬಂಧ ಸಾಕಾರದಿಂದ ಮುಟ್ಟುತ್ತೆ. ಹಾಗಾಗಿ ನಾನು ಕೂಡ ಮದುವೆಗೆ ಬಂದಾಗ ನಮ್ಮ ಮಾಸ್ಟ್ರಿಗೆ ಕೇಳಿದೆ, ಹಿಂಗ ಮೊನ್ನೆ ಸುದ್ದಿ ಆಗಿತ್ತಲ್ಲ ಮಾಸ್ಟರ್ ಹಿಂಗ ಅಂದ. ಇಲ್ಲಣ್ಣ ತುಬ್ಬಿದ್ದೀನಿ ಅಂತಂದ. ಮಾಸ್ಟರ್ ನಾವು ಬಂದ್ವಿ. ನಾನು ಇದ್ರ ಈಗ ತಮ್ಮ ಮುಂದೆ ತಿಳಿಸೋದಷ್ಟೇ, ನಾನು ಸೌಕಾರ ಶ್ರೀಮಂತ ಅಂತೇಳಿ ಮಾಡಿಲ್ಲ. ನಮ್ಮವರಿಗೆ ಒಂದು ಪರಿವರ್ತನೆ ಆಗ್ಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಬರೀ ಫೇಸ್ಬುಕ್ ವಾಟ್ಸಪ್ ಏನಾನಿದ್ರ ಫೋನ್ ಮಾಡೋದು, ಸ್ಟೇಟಸ್ ಹಾಕಿ ಹೇಳೋದು ಅಲ್ಲ. ನಮ್ಮಿಂದ ಏನ್ ಸಹಾಯ ಆಗತ್ತೆ ಅಷ್ಟು ಸಾಕಾರ ಆದ್ರೆ ಸಹಾಯ ಮಾಡ್ಬೇಕು. ಆಗಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು, ಬೇರೆಯವ್ರಿಗೆ ಅವಕಾಶ ಇರುತ್ತೆ ಮಾಡ್ತಾರೆ. ಹಾಗಾಗಿ ನಾನು ಕೆಲವೊಬ್ರು ಈಗ ಸ್ಟಾರ್ಟ್ ಮಾಡಿದ್ವಿ ಬಂದು, ನಮ್ಗೆ ಇಲ್ಲೆಲ್ಲ ಅಕ್ಕ ತಂಗಿರು ಎಲ್ಲರೂ ಬಹಳ ಸಪೋರ್ಟಿವ್ ಆಗಿ ಸಾಕಾರ ಅಂದ್ರೆ ಮಂದಿ ಮಕ್ಳು ಎಲ್ಲರೂ ಬಹಳ ಸಾಕಾರದಿಂದ ಮಾಡ್ಯಾರ. ಕೆಲವೊಬ್ರು ವಿಚಾರಗಳು ಕೇಳಿದ್ವಿ. MLA ಅವರು ಇಲ್ಲೇ ಇನ್ನ ಬಂದು ಹಿಂಗ್ ಇಳ್ತಿದ್ವಿ. ನಮ್ಮವ್ರೊಬ್ರು ಹೇಳಿದ್ರು, MLA ಅವ್ರು ಕಳಿಸ್ಯಾರ, ನೀವು ಅಳತಿ ಮಾಡಕತ್ತೀರಿ ಅಂತಂದು. ಕೆಲವೊಬ್ರು MLA ಅವ್ರು ಅಮೌಂಟ್ ಕೊಟ್ರ ಅಂತ. ಇವತ್ತು ಕೇಸರಿ, ನಾನು ಶನಿವಾರ ಆಂಜನೇಯನ್ ಭಕ್ತ, ನಾನು ಕೂಡ ಆಂಜನೇಯನ್ ಭಕ್ತ ಆಗಿರೋದ್ರಿಂದ ಆಂಜನೇಯನ ಮತ್ತೆ ವಾಲ್ಮೀಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಮಾಣ ಮಾಡಿ ಯಾರ್ದು ಕೂಡ ಒಂದು 4 ಆಣೆ ದುಡ್ಡು ಕೂಡ ಇದಕ್ಕ ತಗೊಂಡಿಲ್ಲ. ಯಾರ್ದು ಇಲ್ಲ, ಮಾಜಿ ಅವ್ರದಿಲ್ಲ, ಹಾಲಿ ಅವ್ರದಿಲ್ಲ, ಲೀಡರ್ದಿಲ್ಲ, ಸಂಘಟನೆ ಯಾರ್ದಿಲ್ಲ. ನನ್ನ ವೈಯಕ್ತಿಕವಾಗಿ ನನ್ನ ಉದ್ದೇಶ ಏನಂತಂದ್ರೆ, ಅವತ್ ನಾ ಮಾಸ್ಟರ್ ಜೊತೆಗೆ ಬಂದು ಮುದಕ್ಕೆ ನೋಡಿ, ಯಾಕಂದ್ರೆ ನನ್ನ ತಾಯಿ ಸಮಾನ. ಈ ವಯಸ್ಸಿನ ಮಕ್ಕಳು ನಮ್ಮಲ್ಲಿ ಅಜ್ಜೋರು, ಈಗ ಅವ್ರ ಹೊಟ್ಟೆಗೆ ಹುಟ್ಟಂತ ಪುಣ್ಯ ನಮ್ದು. ಹಾಗಾಗಿ ಅಜ್ಜಿಗೆ ಒಂದು ಒಳ್ಳೆ ಇದಿರ್ಲಿ ಅಂತ ಹೇಳಿ ಅಕ್ಕ ತಂಗಿರು ಎಲ್ಲಾರು ಹೇಳಿದ್ರು. ಈಗ ಮಳಿ ಬಂತಂದ್ರೆ ದೊಡ್ಡ ಪ್ರಾಬ್ಲಮ್. ಹಾಗಾಗಿ ನನ್ನಿಂದ ಒಂದು ಹಳ್ಳಿಲಿ ಸೇವೆ ಇರ್ಲಿ ಅಂತ ಹೇಳಿ ಮಾಡ್ಕೊತೀನಿ. ಬಾಳ ದಿನಲಿದ್ದ ಹಿಂಗ್ರಿ ಅಯ್ಯಪ್ಪ ಅಜ್ಜಿ ಹೊರಗ ಕೂತಿತ್ತದು. ಬಾಳ ದಿನಲಿದ್ದ ಬರೀ ಆಪ್ ಕೊಯ್ಯೋದು, ಅದು ಮೆತ್ತೋದು, ಇದು ಮೆತ್ತೋದು, ಗಾಡಿ ಮೆತ್ತೋದು, ಬರೀ ಕೆಲ್ಸ ಅಜ್ಜಿದು ಚಾಟಿಲ್ಲ ಮಕನಕ. ಬರೀ ಅಲ್ಲಿ ಇಲ್ಲಿ ಮಕತ್ತತ್ತು. ಭೀಮಣ್ಣ ಹಾಕಿ ಅಜ್ಜಿಗೆ ಮನೆ ಮಾಡಿಕೊಟ್ಟಾನ. ಅಜ್ಜಿಗೆ ಮನೆ ಮಾಡಿಕೊಟ್ಟು ಈಗ ಚಾಟ್ ಮಾಡ್ಯಾನ. ಪುಣ್ಯ ಬರ್ಲಿ. ಬಾಳ ದಿನಲಿದ್ದ ನಮ್ಮ ಊರಾಗ ಅದಾವ, ಯಾರು ಮಾಡಿಲ್ಲ. ಓಟ್ ಹಾಕ್ಸಂತಾರ, ಓಟ್ನವ್ರು ಕೂಡ ಮಾಡಿಲ್ಲ, MP ಮಾಡಿಲ್ಲ, ML ಮಾಡಿಲ್ಲ, ಎಲೆಕ್ಷನ್ ನಿಂತಾರ ಕೂಡ ಮಾಡಿಲ್ಲ. ಅಜ್ಜಿ ಯಾರು ಮಾಡಿಲ್ಲ, ಭೀಮಣ್ಣ ಹಾಕಿ ಮಾಡ್ಯಾನ.